ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಅವರಿಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಎಂಬುದು. ಕಾಜೋಲ್, ನಾನು ಕೇಳ್ಪಟ್ಟೆ ನಿಮ್ಮನ್ನ ನೀವು ತುಂಬಾನೇ ಪ್ರೀತಿ ಮಾಡ್ತೀರಾ ಅಂತ. ಖಂಡಿತ. ಬೆಳಿಗ್ಗೆ ಎದ್ದು ಕನ್ನಡಿ ನೋಡಿದಾಗ ನನ್ನಷ್ಟು ಸುಂದರಿ ಯಾರು ಇಲ್ಲ ಅಂತ ಹೇಳ್ಕೊಳ್ತೀರಾ? ಇಲ್ಲ, ನಾನು ಆ ಥರ ಹೇಳಿಲ್ಲ. ನಾನು ಹೇಳಿರೋದು ಯು ಆರ್ ಲುಕಿಂಗ್ ಗಾರ್ಜ್. ನಾನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀನಿ. ಐ ಆಮ್ ಲುಕಿಂಗ್ ಸ್ಟನ್ನಿಂಗ್. ನಾನಂತೂ ತುಂಬಾ ಸಖತ್ತಾಗಿದ್ದೀನಿ. ವಾವ್, ಏನ್ ಕನ್ನಡಿ ಇದು! ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು. ಇನ್ನೊಂದು ವಿಚಾರ ಹೇಳ್ತೀನಿ. ನಾನು ಈ ಘಟ್ಟಕ್ಕೆ ನಾನು ತುಂಬಾ ಕಷ್ಟಪಟ್ಟು ನನ್ನ ಒಳಗೇನೆ ತುಂಬಾ ಮಾತುಗಳನ್ನ ಆಡ್ಕೊಂಡೇ ಇಲ್ಲಿ ತಲುಪಿರೋದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವ್ಯಾಲಿಟಿ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ನಿಮ್ಗೆ ನಿಮ್ಮ ಲುಕ್ಸಿನ ಬಗ್ಗೆ ಚಿಂತೆ ಇರಲಿಲ್ಲ. ಆದ್ರೆ ನಾನು ಯಾವತ್ತೂ ಯೋಚಿಸೇ ಇರಲಿಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ. ನಾನು ಅನ್ಕೊಂಡಿದ್ದೆ ಈ ಸೌಂದರ್ಯದ ಡೆಫಿನೇಷನ್ ಏನಿದೆ, ಅದು ಬ್ಯೂಟಿ ವಾಸ್ ಆಲ್ವೇಸ್ ಎ ಕಲೆಕ್ಷನ್ ಆಫ್ ಫೀಚರ್ಸ್. ನನ್ನ ಹತ್ರ ಒಂದು ಉದ್ದ ಮೂಗಿಲ್ಲ, ಅಥವಾ ಹೈ ಚಿಕ್ ಬೋನ್ಸ್ ಇಲ್ಲ, ಅಥವಾ ಉದ್ದ ಸಿಲ್ಕಿ ಸ್ಟ್ರೈಟ್ ಕೂದಲಿಲ್ಲ. ವಾಟ್ ಇಸ್ ಅ ಡೆಫಿನೇಷನ್ ನಾರ್ಮಲ್ ಜನಗಳು ಹೇಳೋ ಅಂಥದ್ದು, ಅದನ್ನ ಸೌಂದರ್ಯ ಅಂತ ಹೇಳ್ತಾರೋ. ನನ್ಗೆ ಯಾವಾಗ್ಲೂ ಅನಿಸ್ತಿತ್ತು ಐ ಆಮ್ ವೆರಿ ಕೂಲ್, ಐ ಆಮ್ ವೆರಿ ಅಟ್ರಾಕ್ಟಿವ್ ಅಂಡ್ ಐ ಆಮ್ ವೆರಿ ಇಂಟೆಲಿಜೆಂಟ್. ಇಲ್ಲ, ಆದ್ರೆ ಕೂದಲು ಆ ಕಡೆ ಈ ಕಡೆ ಹೋಗ್ತಾ ಇದೆ, ಕೂದಲು ಆ ಕಡೆ ಈ ಕಡೆ ಹೋಗ್ತಿದೆ. ಅಮ್ಮ ಹೇಳ್ತಾ ಇದ್ರು ನನ್ನ ಸಣ್ಣ ವಯಸ್ಸಲ್ಲಿ, ನಿನ್ ಕಣ್ಣಿಗೆ ಮುಳ್ಳು ಚುಚ್ಕೊಂಡಿದೆ, ಯಾವ ಬಟ್ಟೆನೂ ಇರಲ್ಲ, ಒಂದ್ ವೇಳೆ ಇದ್ರೂ ಅರ್ಧ ಹೋಗತ್ತೆ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಇಲ್ಲಿವರೆಗೂ ನನ್ಗನ್ಸತ್ತೆ ನನ್ನ ಬಟ್ಟೆ, ನಾನು ಏನ್ ಅನ್ಕೋತೀನಿ ಅಂದ್ರೆ, ಮಾಡೆಲ್ ಮೇಲೆ ಹಾಕೊಂಡಿರೋದು ಕಾಣಿಸೋದು, ವಾವ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ನನ್ ಮೇಲೆ ನಾನು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸತ್ತೆ ಅಂತ. ನಾನ್ ಕೇಳ್ಪಟ್ಟೆ ನಿಮ್ಮ ಮಗಳು ನೀವೇನಾದ್ರೂ ಸ್ವಲ್ಪ ಮೆಲೋ ಡ್ರಾಮ್ಯಾಟಿಕ್ ಆದ್ರೆ ಅಮ್ಮ ನೀನ್ ಸ್ವಲ್ಪ ಕೆಳಗಿಳಿದ್ಮಾ ಅಂತ ಹೇಳ್ತಾರಂತೆ, ಹೌದಾ? ತುಂಬಾನೇ ಹೇಳ್ತಾಳೆ, ಮಾ ಪ್ಲೀಸ್ ಕಟ್ ದಟ್ ಮೆಲೋ ಡ್ರಾಮಾ, ಈ ಮೆಲೋ ಡ್ರಾಮಾನ ಸ್ಟಾಪ್ ಮಾಡು, ಈ ಡ್ರಾಮಾ ನಿಲ್ಸು. ನಾನು ಸಿನಿಮಾಗಳನ್ನ ನೋಡಿದಾಗ ಅಥವಾ ಎಮೋಷನಲ್ ಸೀನ್ಗಳನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ತನಗೆ ತಾನೇ ನೀರು ಬಂದ್ಬಿಡತ್ತೆ. ಆಗ ನನ್ನ ಮಗಳು ಹೇಳ್ತಾಳೆ, ಸಿಂಗಾಪುರಿಂದ ಮೆಸೇಜ್ ಬರುತ್ತೆ, ಮಮ್ಮ ಐ ಲವ್ ಯು, ಐ ಮಿಸ್ ಯು. ಆ ಥರ ಹೇಳಿದಾಗ ನನಗೆ ಅಳು ಬಂದ್ಬಿಡತ್ತೆ. ಯಾಕಂದರೆ ನಾನು ಆ ಥರ ಅವಳನ್ನ ಮಿಸ್ ಮಾಡ್ಕೋತೀನಿ. ಐ ಆಮ್ ಲೈಕ್ ದಟ್ ಟೈಪ್ ಆಫ್, ನಾನು ಫೀಲ್ ಮಾಡ್ತೀನಿ ಅಂದರೆ ಫೀಲ್ ಮಾಡ್ತೀನಿ. ಅಂದ್ರೆ ಮಕ್ಕಳ ವಿಚಾರದಲ್ಲಿ ಪರವಾಗಿಲ್ಲ. ಅಜಯ್ ದೇವ್ಗನ್ ಅವ್ರ ಬಗ್ಗೆ ಕೇಳ್ಪಟ್ಟೆ, ನೀವು ಅವ್ರನ್ನ ತುಂಬಾ ಹೆದರಿಸಿಟ್ಟಿದ್ದೀರಂತೆ, ಮನೆಯಲ್ಲಿ ಮಾತಾಡದೇ ಇಲ್ವಂತೆ. ಮನೇಲೆ ಯಾಕೆ, ಈ ಕಚೇರಿನಲ್ಲೂ ಕೂಡ ಅವ್ರ ಧ್ವನಿ ಸ್ವಲ್ಪ ಕಷ್ಟದಿಂದನೇ ಬಂದಿರತ್ತೆ ಹೊರಗೆ. ಐ ಥಿಂಕ್ ಅಜಯ್ ಈಸ್ ತುಂಬಾನೇ ಸೈಲೆಂಟ್ ಅಂತ ಹೇಳ್ಬೋದು. ಒಂದ್ ರೀತಿಲಿ ಹೇಳ್ಬೋದು ಟಾಲ್, ಡಾರ್ಕ್, ಹ್ಯಾಂಡ್ಸಮ್ ಆ್ಯಂಡ್ ಸೈಲೆಂಟ್. ಸೊ ಅವನು ಆ ಥರದವ್ರೆ. ಅವರು ಜಾಸ್ತಿ ಮಾತಾಡೋದಿಲ್ಲ ಯಾರ ಜೊತೆನೋ. ಹೇಳ್ತಾರಲ್ವಾ ಬಾಯಿ ಬಡಿಕೆ ಮುಂದೆ ತುಂಬಾ ಸೈಲೆಂಟ್ ಅಂತ, ಆ ಥರ ನಮ್ಮ ರಿಲೇಶನ್ಶಿಪ್ ಇದೆ. ಆ ಥರ ಮೊದಲನೇ ಸಲ ನೀವು ಅವ್ರನ್ನ ನೋಡಿದಾಗ ತುಂಬಾ ಕೋಪಿಷ್ಟ ಅನ್ನಿಸ್ತು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ತನ್ನ ಪಾಡಕ್ ತಾನು ಕಾಫಿ ಕುಡಿತಾ ಇದ್ದಾನೆ, ಎಲ್ರು ಗುರಾಯಿಸ್ಕೊಂಡು ನೋಡ್ತಿದ್ದಾನೆ ಬೆಳಿಗ್ಗೆ. ಐ ಆಮ್ ಲೈಕ್, ಇದೊಂಥರ ವಿಚಿತ್ರ ಅನ್ಸತ್ತೆ ಅಲ್ವಾ? ಕೆಲ್ಸಕ್ಕೆ ಬಂದು ಯಾರ ಜೊತೆನೂ ಮಾತಾಡ್ದೆ ಅಂದ್ರೆ ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಅದನ್ನ ಬಿಟ್ಟು ಯಾರೋ ಒಬ್ರು ಒಂದು ಮೂಲೆನಲ್ಲಿ ಕೂತ್ಕೊಂಡು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ರೆ ಅದೊಂಥರ ಇಟ್ಸ್ ಸ್ಟ್ರೇಂಜ್, ಇಟ್ಸ್ ವಿಯರ್ಡ್. ಯಾರು ವಿಯರ್ಡ್ ಆಗಿದ್ರೋ, ಯಾರು ವಿಚಿತ್ರವಾಗಿದ್ರು ಅಂತ ವ್ಯಕ್ತಿ ಜೊತೆ ಹೇಗೆ ಗೆಳತನ? ಕೇವಲ ಫ್ರೆಂಡ್ಶಿಪ್ ಆಯ್ತು, ಹಾಯ್ ಹಲೋ ಇಂದ ಶುರುವಾಯ್ತು. ಹ್ಯಾಂಡ್ ಶೇಕ್ ಮಾಡಿದ್ವಿ, ಆಮೇಲೆ ನಾವು ಮಾತಾಡೋಕ್ ಶುರು ಮಾಡಿದ್ವಿ ನಿಧಾನವಾಗಿ. ನಂಗೆ ಗೊತ್ತಾಯ್ತು ಅವನು ಇಂಟೆಲಿಜೆಂಟ್ ಅಂತ, ಅದಕ್ಕೆ ತುಂಬಾ ಕ್ವೈಟ್ ಇದ್ದಾರೆ ಅಂತ. ಆಮೇಲೆ ನಾವು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅದಾದ್ಮೇಲೆ ಕೆಲವೊಂದು ಡೈಲಾಗ್ ಎಕ್ಸ್ಚೇಂಜ್ ಆಯ್ತಾ? ಇಲ್ಲ, ಡೈಲಾಗ್ ಎಕ್ಸ್ಚೇಂಜ್ ಏನೂ ಆಗಿರ್ಲಿಲ್ಲ, ಹಾಯ್ ಹಲೋ ಇಂದಾನೆ ಶುರುವಾಯ್ತು. ಬಟ್ ನೀವು ಅಜಯ್ನ ಮೀಟ್ ಮಾಡಿದ್ರೆ, ನೀವು ಇಂಟರ್ವ್ಯೂನಲ್ಲಿ ಅವ್ರನ್ನ ನೋಡಿದ್ರೆ, ಅವ್ರು ಮಾತಾಡೋ ರೀತಿನೇ ಬೇರೆ, ಒಂಥರ ಬಾಬಾಜಿಗಳ ಥರ. ನಾನು ಒಬ್ರ ಹತ್ರ ಹೋಗಿ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರೆ ಅವರು ಒಂದು ಇಂಟೆಲಿಜೆಂಟ್ ಆಗಿರುವಂಥ ಒಂದು ಉತ್ತರ ಕೊಡ್ತಾರೆ, ಆ ಥರದವ್ರು ಅವನು. ಅದೇ ಥರ ಆಯಿತು. ಅವನು ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದ ಒಂದು ಸಮಯದಲ್ಲಿ, ನಾನು ಕೂಡ ಒಂದು ರಿಲೇಷನ್ಶಿಪ್ ನಡೀತಾ ಇತ್ತು. ಆಗ ಹೋಗಿ ನಾನು ಅವನ ಹತ್ರ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೆ, ಅವನು ಕೂಡ ನನ್ನ ಹತ್ರ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ವಿ ಸ್ಟಾರ್ಟೆಡ್ ಫ್ರಮ್ ದೇರ್. ಆ್ಯಂಡ್ ಆಮೇಲೆ ಅಫ್ಕೋರ್ಸ್ ನಾವು ನಮ್ಮ ರಿಲೇಷನ್ಶಿಪ್ಗೆ ಬಿದ್ವಿ. ಮತ್ತೆ ಆನಂತರ ರಿಲೇಷನ್ಶಿಪ್ ಹೇಗಿತ್ತು ಅಂದ್ರೆ, ನೀವು ನಿಮ್ಮ ಮದುವೆಗೆ ಹೆಚ್ಚಿನ ಜನರನ್ನ ಕರೀಲೇ ಇಲ್ಲ? ಹೌದು, ಯಾರನ್ನೂ ಕೂಡ ಕರೆದಿಲ್ಲ. ತುಂಬಾ ಜಾಸ್ತಿ ಅಲ್ಲ, ಯಾರನ್ನೂ ಕೂಡ ಕರೆದಿಲ್ಲ. ನನ್ನ ಪ್ರಕಾರ ಅವ್ರ ಕಡೆಯಿಂದ 5-6 ಜನ ನೆಂಟರಿದ್ರು, ನನ್ನ ಕಡೆಯಿಂದ 5-6 ಜನ ನೆಂಟರಿದ್ರು. ಅದನ್ನ ಬಿಟ್ಟು ಒಬ್ಬ ಡೆಕೋರೇಟರ್ ಇದ್ದ. ಮತ್ತೆ ನನ್ನ 2-3 ಜನ ಫ್ರೆಂಡ್ಸ್ ಬಂದಿದ್ರು ಮತ್ತೆ ಮದುವೆಗೋಸ್ಕರ, ಅಷ್ಟೇ.
2 ತಿಂಗಳು ನೀವು ಹನಿಮೂನ್ಗೆ ಹೋಗಿದ್ರಂತಲ್ಲ, ಅದು ಕೂಡ ನಿಜಾನ? ಅದು ನನ್ನ ಷರತ್ತಾಗಿತ್ತು ಮದ್ವೆಗೋಸ್ಕರ. ಇಲ್ಲ 2 ತಿಂಗಳು ನಾವು ಹನಿಮೂನ್ಗೆ ಹೋಗ್ಲೇಬೇಕು, ಇಡೀ ಪ್ರಪಂಚನ ಟೂರ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದ್ದೆ. ಆಗ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಆಸ್ಟ್ರೇಲಿಯಾ ಇಂದ LAಗೆ. ಆದ್ರೆ ಮಧ್ಯದಲ್ಲೇ ವಾಪಸ್ ಬಂದ್ರಿ? ಹಾ, ಮಧ್ಯದಲ್ಲೇ ವಾಪಸ್ ಬಂದ್ವಿ. ಯಾಕಂದ್ರೆ ಅದನ್ನ ಜನತೆಗೂ ಕೂಡ ಹೇಳಿ. ಮಧ್ಯದಲ್ಲಿ ವಾಪಸ್ ಬಂದಿದ್ದಾಗ ನಾವು ಗ್ರೀಸಲ್ಲಿದ್ವಿ. ಆಗ ಆಲ್ರೆಡಿ 40 ದಿನ ಕಳ್ದು ಹೋಗಿತ್ತು. ಆಗ ತುಂಬಾ ಸುಸ್ತಾಗ್ಬಿಟ್ಟಿದ್ದ ಅವನು ಅನ್ಸತ್ತೆ. ಆಗ ಒಂದಿನ ಅವನು ಎದ್ಬಿಟ್ಟು ಹೇಳ್ದ, ನೋಡು ನನಗೆ ಜ್ವರ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ನಾನು, ಅಯ್ಯೋ ಜ್ವರ ಬಂದ್ಬಿಟ್ಟಿದ್ಯಾ, ನಾನು ನಿನ್ಗೆ ಮೆಡಿಸಿನ್ ಕೊಡ್ತೀನಿ. ನಾವು ಆವಾಗ ಗ್ರೀಸಲ್ಲಿದ್ವಿ. ಆಗ ನನಗೆ ಮೆಡಿಸಿನ್ ಎಲ್ಲಿ ಸಿಗತ್ತೆ, ಮೆಡಿಸಿನ್ಗೋಸ್ಕರ ಎಲ್ಲಿ ಹೋಗಿ ಹುಡುಕ್ಬೇಕು, ಇದೆಲ್ಲ ತಲೆಲಿತ್ತು. ನಾನು ಹೋಗಿ ಬ್ಯಾಗನ್ನ ಚೆಕ್ ಮಾಡಿದೆ, ಕ್ರೋಸಿನ್ ಇದೆಯಾ ಅಥವಾ ಏನಾದ್ರು ಅಂತ. ಆಗ ಅದಕ್ಕೆ ಅವನು, ಇಲ್ಲ ನನಗೆ ತುಂಬಾ ಜ್ವರ ಬಂದಿದೆ, ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ ಅಂತ. ಅದಕ್ಕೆ ನಾನು ಕೇಳ್ದೆ, ನಾನು ಏನ್ ಮಾಡ್ಲಿ ಈಗ ಅಂತ. ಅದಕ್ಕೆ ಅವನು ಹೇಳ್ದ, ಸರಿ ಮನೆಗೆ ಹೋಗೋಣ ಅಂತ. ಹೀಗಾಯ್ತು. ಆಗ ನಾನು ಹೇಳ್ದೆ, ಮನೆಗ? ಅದು ಬರೀ ಜ್ವರಕ್ಕೆ? ಹೌದು, ನನಗ್ ಸುಸ್ತಾಗಿದೆ, ಮನೆಗೆ ಹೋಗೋಣ, ಸಾಕಾಯ್ತು ನನ್ಗೆ ಅಂತ. ಆಗ ನಾವು ವಾಪಸ್ ಬಂದ್ಬಿಟ್ವಿ ಮಧ್ಯದಲ್ಲೇ ಎಲ್ಲಾನು ಬಿಟ್ಟು. ಮ್ಯಾಮ್, ನೀವು ಆ ಫಿಲ್ಮ್ ಮಾಡಿದ್ರಲ್ಲ, ಕಭಿ ಖುಷಿ ಕಭಿ ಗಮ್, ಅದ್ರಲ್ಲಿ ನೀವು ಚಾಂದನಿ ಚೌಕ್ನ ತೋರಿಸಿದ್ರಿ. ನಾನು ಅಲ್ಲಿಂದಾನೆ ಬಂದಿರೋದು ಮ್ಯಾಮ್. ಐ ಬಿಲಾಂಗ್ ಫ್ರಮ್ ದೇರ್. ನೀವು ಮುಂಚೆನೆ ಮ್ಯಾಮ್, ನೀವು ಚಾಂದಿನಿ ಚೌಕಲ್ಲಿ ಶೂಟಿಂಗ್ ಮಾಡಿ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು? ನಾನಲ್ಲಿ ಶೂಟಿಂಗ್ ಮಾಡಿಲ್ಲ ಅನ್ಫಾರ್ಚುನೇಟ್ಲಿ. ಅದು ಪೂರ್ತಿ ಒಂದು ಸೆಟ್ ಆಗಿತ್ತು. ಚಾಂದಿ ಚೌಕ್ ತರ ಆ ಜಾಗ ಕಾಣಿಸುತ್ತೆ ಅಂದ್ರೆ ಶಭಾಷ್ ಟು ಮೈ ಸೆಲ್ಫ್ ಅಂಡ್ ಟು ಕರಣ್ ಫಾರ್ ದ್ಯಾಟ್. ಆದರೆ ದಿಲ್ಲಿಯ ನಾನು ಚಾಂದಿ ಚೌಕ್ಗೆ ಹೋಗೇ ಇಲ್ಲ ಇಲ್ಲಿವರೆಗೂ. ಆದರೆ ನಾನು ಇಲ್ಲಿವರೆಗೂ ದಿಲ್ಲಿನ ಎಷ್ಟು ನೋಡಿದ್ದೀನೋ, ಅಲ್ಲಿದ್ದು ಎಷ್ಟು ಊಟ ಮಾಡಿದ್ದೀನೋ, ಚೆನ್ನಾಗಿ ತಿಂದಿದ್ದೀನಿ. ಆದರೆ ದಿಲ್ಲಿಯ ಆ ಬಣ್ಣ ಇದೆಯಲ್ಲ, ಆ ಫ್ಲೇವರ್ ಇದೆಯಲ್ಲ, ಅದು ನನಗೆ ತುಂಬಾನೇ ಇಷ್ಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಿಲ್ಲಿ ಊಟ ಏನೋ ಮಾಡಿದ್ದೀರಾ, ಆದ್ರೆ ನಿಮಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ? ಬರಲ್ಲ ನನಗೆ ಅಡುಗೆ ಮಾಡೋಕೆ ಬರಲ್ಲ ನನಗೆ. ಅದು ಒಂದು ಅಪರಾಧ ಇದೆ ನನ್ನ ತಲೆ ಮೇಲೆ ಇಲ್ವಾ? ಸರಿ, ಹಾಗಾದ್ರೆ ಯೋಚಿಸಿ, ಇವಾಗ ಹೆಣ್ಮಕ್ಳು ಕಾಲ ನಡೀತಾ ಇದೆ. ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅಜಯ್ ದೇವ್ಗನ್ಗೆ ಅಡುಗೆ ಮಾಡಕ್ ಬರುತ್ತೆ. ಎಲ್ರಿಗೂ ಬರುತ್ತೆ. ನನ್ನ ಥಿಯರಿ ಏನಂತಂದ್ರೆ, ಅಡುಗೆ ಮಾಡೋದಕ್ಕೆ ಅಂತಾನೆ ಇಷ್ಟು ಜನ ಇರೋವಾಗ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ ಊಟ ತಿನ್ನೋದಿಕ್ಕೆ. ಕರೆಕ್ಟಾ? ಹೌದಾ ಅಲ್ವಾ? ಮತ್ತೊಂದು ಪ್ರಶ್ನೆ, ಆ ಕಡೆ ಕೊಡಿ. ನಿಮ್ಗೆ ಫೇವ್ರೆಟ್ ಬಾಲಿವುಡ್ ಆಕ್ಟ್ರೆಸ್ ಯಾರು? ಯೂಶಲಿ ಮೀಡಿಯಾ ಅಲ್ಲಿ ರೂಮರ್ಸ್ ಇರುತ್ತೆ, ಅದೇನಂದ್ರೆ ಫೀಮೇಲ್ ಆಕ್ಟ್ರೆಸಸ್ ಇರ್ತಾರಲ್ಲ, ಅವ್ರು ಯಾವತ್ತೂ ಬೆಸ್ಟ್ ಫ್ರೆಂಡ್ಸ್ ಆಗಲ್ಲ ಅಂತ. ಸೊ ನಿಮ್ಗೆ ನಿಮ್ ಫೇವ್ರೆಟ್ ಬಾಲಿವುಡ್ ಆಕ್ಟ್ರೆಸ್ ಯಾರು ಅಂತ? ನಾನು ಹೇಳ್ತೀನಿ, ನಾನು ಜಾಸ್ತಿ ಸೋಷಲೈಸ್ ಮಾಡೋದೇ ಇಲ್ಲ ಯಾರ ಜೊತೆನೂ ಕೂಡ. ಐ ಥಿಂಕ್ ಟು ಬಿ ಫ್ರೆಂಡ್ಸ್ ಯು ಹ್ಯಾವ್ ಟು, ಒಂದ್ ವೇಳೆ ನೀವು ಪಾರ್ಟಿಗೆ ಹೋಗೋರು ಆ ಥರ ಫ್ರೆಂಡ್ಸ್. ಐ ಆಮ್ ನಾಟ್ ಫ್ರೆಂಡ್ಸ್ ವಿತ್ ಎನಿಬಡಿ ಇನ್ ದಿಸ್ ಇಂಡಸ್ಟ್ರಿ. ನಾನು ಯಾರಿಗೂ ಫ್ರೆಂಡ್ಸ್ ಆಗೇ ಇಲ್ಲ ಈ ಇಂಡಸ್ಟ್ರಿನಲ್ಲಿ. ಆದರೆ ನಾನು ಹೇಳಬೇಕು ಅಂದರೆ, ನಾನು ತುಂಬ ಜನ ಇದ್ದಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಇಷ್ಟಪಡ್ತೀನಿ ಈ ಫಿಲಮ್ ಇಂಡಸ್ಟ್ರಿನಲ್ಲಿ. ಎಷ್ಟು ಜನ ನ್ಯೂ ಜನ್ರೇಷನಲ್ಲಿ ಬಂದಿದ್ದಾರೋ ತುಂಬ ಜನನ. ಐ ಮೆಟ್ ವಿದ್ಯಾ, ನಂಗೆ ತುಂಬ ಇಷ್ಟ ಅವರಂದರೆ. ಅವರು ತುಂಬಾನೇ ಒಳ್ಳೆಯವರು, ತುಂಬ ತಮಾಷೆ ಮಾಡ್ತಿರ್ತಾರೆ, ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ. ಸೊ ಐ ಥಿಂಕ್ ಶಿ ಇಸ್ ಲವ್ಲಿ. ಐ ಥಿಂಕ್ ತುಂಬ ಜನ ಇದ್ದಾರೆ ಆನೆಸ್ಟ್ಲಿ, ನನಗೆ ಗೊತ್ತು, ಇಷ್ಟಪಡ್ತೀನಿ. ಐ ಮೆಟ್ ಜಾಕ್ಲಿನ್, ಶಿ ಈಸ್ ಆಲ್ಸೋ ವೆರಿ ವೆರಿ ನೈಸ್. ಇನ್ಯಾರಿದ್ದಾರೆ? 1-2-3 ಹೆಸರಾದ್ರೂ ಹೇಳಬೇಕು. 1 ನಿಮಿಷ ಹೇಳ್ತೀನಿ. ಐ ಮೆಟ್ ಆಲಿಯಾ. ಅಫ್ಕೋರ್ಸ್ ಆಲಿಯಾನ ನಾನು ಸ್ಟೂಡೆಂಟ್ ಆಫ್ ದ ಇಯರ್ ಸೆಟ್ಟಲ್ಲಿ ಮೀಟ್ ಮಾಡಿದ್ದೀನಿ. ಐ ಆಮ್ ನಾಟ್ ರಿಯಲಿ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿಲ್ಲ ಅವ್ರ ಜೊತೆ. ಐ ಮೆಟ್ ಸಿದ್ಧಾರ್ಥ್ ಮಲ್ಹೋತ್ರಾ ಆ್ಯಂಡ್ ಐ ನೋ ವರುಣ್ ವೆರಿ ವೆಲ್. ಅವರಿಬ್ರು ಕೂಡ ತುಂಬ ಒಳ್ಳೆಯವರು. ಐ ಲೈಕ್ ವೆರಿ ವೆರಿ ಮಚ್. ಹಾಂ, ಎಸ್ ಅಫ್ಕೋರ್ಸ್ ಐ ಫಾರ್ಗಾಟ್ ಅಬೌಟ್. ಅಫ್ಕೋರ್ಸ್ ಅವರು ನನ್ನ ತಂಗಿಯಾಗಿ ಆಕ್ಟ್ ಮಾಡಿದ್ರು ದಿಲ್ವಾಲೆನಲ್ಲಿ. ಶಿ ಇಸ್ ಆಲ್ಸೋ ಲವ್ಲಿ. ನೀವು ಸೆಟ್ಟಲ್ಲಿ ಇರಬೇಕಾದ್ರೆ ಯಂಗ್ಸ್ಟರ್ ಯಾರು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಭಯ ಆಗತ್ತಾ? ಐ ಹೋಪ್ ಭಯ ಆಗ್ತಾ ಇರ್ಬೋದು. ಐ ಹೋಪ್ ಖಂಡಿತ ಅವ್ರಿಗೆ ಭಯ ಆಗತ್ತೆ. ಯಾಕಂದ್ರೆ ನನ್ನ ಆರಾನಲ್ಲಿ ಅಷ್ಟು ಅಂದ್ರೆ ಅದಿರ್ಬೇಕಲ್ವಾ, ಆ ಭಯ ಎಲ್ರಿಗೂ ಇರಬೇಕು.